ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರಿಯರಾದ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಕೂಡ ಈ ನಿರೀಕ್ಷೆಯ ವಾಕ್ಯ ಪ್ರತಿದಿನವೂ ದೇವರು ನಮಗೆ ಮನ್ನಾ ಕೊಡುವ ಹಾಗೆ ಕೊಡುವಂಥ ಈ ಅದ್ಭುತವಾದಂಥ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನು ಸಂಧಿಸುವುದರಲ್ಲಿ ನಾನು ಬಹಳ ಸಂತೋಷ ಪಡ್ತೇನೆ. ಒಂದು ವೇಳೆ ಇದನ್ನು ನೀವು ಟಿ ವಿಯಲ್ಲಿ ವೀಕ್ಷಿಸ್ತಾ ಇರಬಹುದು, ಅಥವಾ ಯೂಟ್ಯೂಬ್, ಫೇಸ್ಬುಕ್ಕಲ್ಲಿ ನಿಮ್ಮ ಮೊಬೈಲ್ಗಳಲ್ಲಿ ವೀಕ್ಷಿಸ್ತಾ ಇರ್ಬೋದು. ಕಡೇ ತನಕ ಕೇಳ್ರಿ, ಪ್ರಾರ್ಥನೆಯನ್ನು ನೀವು ಕೇಳ್ರಿ, ಪ್ರಾರ್ಥನೆಯನ್ನು ಮಾಡ್ರಿ. ಖಂಡಿತ ಈ ದಿನ ನಮಗೆ ಬಹಳ ಆಶೀರ್ವಾದವಾಗಿರ್ತದೆ. ನಮಗೆ ನಿರೀಕ್ಷೆಯನ್ನು ಕೊಡುವಂಥ ಆ ವಾಕ್ಯ ಜ್ಞಾನೋಕ್ತಿಗಳು 28ನೇ ಅಧ್ಯಾಯ ಅದರ 13ನೇ ವಾಕ್ಯ. ದ ಬುಕ್ ಆಫ್ ಪ್ರಾವರ್ಬ್ಸ್ ಚಾಪ್ಟರ್ 28 ವರ್ಸ್ 13. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ಪ್ರಿಯರಾದವರೇ, ಇವತ್ತು ದೇವರು ಹೇಳ್ತಿದ್ದಾನೆ, ನಾನು ನಿಮಗೆ ಕರುಣೆಯನ್ನು ಕೊಡುತ್ತೇನೆ ಅಥವಾ ದಯೆಯನ್ನು ತೋರಿಸುತ್ತೇನೆ ಅಲ್ವಾ. ದೇವರ ದಯೆ ಅಪಾರವಾದದ್ದು, ದೇವರ ಕೃಪೆ ಮಿತಿ ಇಲ್ಲದ್ದು. ಕರ್ತನ ಹೇಳ್ತಿದ್ದಾನೆ, ನಾನು ನಿನಗೆ ದಯೆಯನ್ನು ತೋರಿಸುತ್ತೇನೆ. ಈ ದಯೆಯನ್ನು ನಾವು ಹೇಗೆ ಹೊಂದ್ಕೊಳ್ಳೋದಕ್ಕೆ ಸಾಧ್ಯ? ವಾಕ್ಯ ಹೇಳ್ತದೆ, ಪಾಪಗಳನ್ನು ಮರೆ ಮಾಡುವವನು ಅವನಿಗೆ ಶುಭವಾಗೋದಿಲ್ಲ ಅಲ್ವಾ. ಪ್ರಿಯರಾದವರೇ, ಅನೇಕ ಸಾರಿ ಈ ವಾಕ್ಯ ನಿಜವಾಗ್ಲೂ ಬಹಳ ಮುಖ್ಯವಾದಂಥ ವಾಕ್ಯ. ಅಂದರೆ ವಾಕ್ಯ ಹೇಳ್ತದೆ, ದೇವರು ನಮಗೆ ಆತನು ಬಯಸುವಂಥ ಕರುಣೆ ದಯೆಯನ್ನು ನಮ್ಮ ಮೇಲೆ ಸುರಿಸ್ಬೇಕಾದ್ರೆ, ನಾವು ದೇವರ ಕರುಣೆಯನ್ನು ದಯೆಯನ್ನು ಹೊಂದ್ಕೋಬೇಕಾದ್ರೆ ನಮ್ಮ ಪಾಪಗಳನ್ನು ದೇವರ ಬಳಿಯಲ್ಲಿ ಮರೆ ಮಾಡಲೇಬಾರದು. ಮರೆ ಮಾಡುವವನು ಒಂದು ಕಾಲವು ಬದುಕಲು ಸಾಧ್ಯನೇ ಇಲ್ಲ, ಅವನಿಗೆ ಶುಭವಾಗುವುದೇ ಇಲ್ಲ. ಏನು ಮಾಡಬೇಕಂತೆ? ನಾವು ಒಪ್ಪಿಕೊಂಡು ಬಿಟ್ಟು ಬಿಡಬೇಕು. ಇನ್ನೊಂದು ಭಾಷಾಂತರದಲ್ಲಿ, ನಾವು ಅದನ್ನು ಒಪ್ಪಿಕೊಂಡು ನಾವು ಅರಿಕೆ ಮಾಡಿ ನಾವು ಮನ ತಿರುಗಿ ಅದನ್ನು ಬಿಟ್ಟು ಬಿಡುವಾಗ ದೇವರು ನಮಗೆ ದಯೆಯನ್ನು ತೋರಿಸ್ತಾನೆ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ನಾವು ಹೊಂದಿಕೊಳ್ಳದೆ ಅಡ್ಡಿಯಾಗಿ ನಿಂತಿರುವಂಥ ಮಹಾದೊಡ್ಡ ಅಡ್ಡಿ ಏನಂತ ನೋಡಬೇಕಾದ್ರೆ, ನಮ್ಮ ಆಶೀರ್ವಾದಗಳಿಗೆ ನಾವು ಹೊಂದಿಕೊಳ್ಳದ ಹಾಗೆ ತಡೆಯಾಗಿ ನಿಂತಿರುವಂಥ ಮಹಾದೊಡ್ಡ ಅಡ್ಡಿ ಏನಂತ ನೋಡಬೇಕಾದ್ರೆ ಅದು ಪಾಪ. ಇವತ್ತು ಕರ್ತನ ಹೇಳ್ತಿದ್ದಾನೆ, ನಿನ್ನ ಆಶೀರ್ವಾದಕ್ಕೆ ತಡೆ ನಿನ್ನ ಪಾಪ, ನಿನ್ನ ಆಶೀರ್ವಾದಕ್ಕೆ ತಡೆ ನಿನ್ನಲ್ಲಿರುವಂಥ ಕೊರತೆಗಳು, ನಿನ್ನಲ್ಲಿರುವಂಥ ದೋಷಗಳು, ಪುನಃ ರಿಪೀಟೆಡ್ ಆಗಿ ನೀನು ಮಾಡುವಂಥ ಪಾಪಗಳು ನಿನ್ನ ಆಶೀರ್ವಾದಕ್ಕೆ ತಡೆಯಾಗಿ ನಿಂತಿದೆ. ನಾವೇನು ಮಾಡಬೇಕಂತೆ? ಅದನ್ನು ಒಪ್ಪಿಕೊಂಡು ಅದನ್ನು ಅರಿಕೆ ಮಾಡಿ ಅದರಿಂದ ಮನ ತಿರುಗಿ ದೇವರ ರಕ್ತದಿಂದ ತೊಳೆಯಲ್ಪಟ್ಟು ಅದನ್ನು ಬಿಟ್ಟು ಹೊಸ ಜೀವಿತವನ್ನು ನಡೆಸಬೇಕಾದ್ರೆ ದೇವರು ಹೇಳ್ತಿದ್ದಾನೆ, ನಾನು ನಿನಗೆ ಕೃಪೆಯನ್ನು ಅನುಗ್ರಹಿಸ್ತೇನೆ. தன் பாவத்தை மறைக்கிறவன் வாழ்வடைய மாட்டான், அதை அறிக்கை செய்து விட்டு விடுகிறவன் ஆண்டவருடைய கிருபை ದಯவை பெற்றுக்கொள்ளுவான். ತಮಿಳ್ ಭಾಷೆಯಲ್ಲಿ ಆ ರೀತಿಯಾಗಿ ಬರೆಯಲ್ಪಟ್ಟಿದೆ, ತನ್ನ ಪಾಪವನ್ನು ಮರೆ ಮಾಡುವವನು ಬದುಕೋಕ್ಕೆ ಸಾಧ್ಯನೇ ಇಲ್ಲ, ಅರಿಕೆ ಮಾಡಿ ಬಿಟ್ಟು ಬಿಡುವವನು ದಯೆಯನ್ನು ಹೊಂದ್ಕೊಳ್ತಾನೆ. ಇವತ್ತು ನಮಗೆ ನಿರೀಕ್ಷೆ ಏನು? ಇದು ಮಹಾದೊಡ್ಡ ಒಂದು ನಿರೀಕ್ಷೆ ಕೊಡುವಂಥ ವಾಕ್ಯ. ಏನ ನಿರೀಕ್ಷೆ? ಪಾಪಗಳನ್ನು ದೇವರ ಮುಂದೆ ಮರೆ ಮಾಡಲೇಬೇಡ. ಏಸಪ್ಪ, ಈ ತಪ್ಪು ಮಾಡಿಬಿಟ್ಟೆ, ಕ್ಷಮಿಸಪ್ಪ. ಕೆಲವು ಜನ ಪ್ರಾರ್ಥನೆಗೆ ಹೋಗಬೇಕಾದ್ರೆ ತಾವು ನೀತಿವಂತರು ಎಂಬುದಾಗಿ ಹೋಗ್ತಾರೆ. ಅಲ್ಲ, ತಗ್ಗಿಸು. ಪಾಪವನ್ನು ದೇವರ ಮುಂದೆ ಮರೆ ಮಾಡಲೇಬೇಡ, ಅರಿಕೆ ಮಾಡು. ಒಂದೊಂದು ಸಾರಿ ದೇವರ ಮುಂದೆ ನೀನು ಮೊಣಕಾಲು ಊರಬೇಕಾದ್ರೆ, ಪ್ರಾರ್ಥನೆ ಮಾಡಬೇಕಾದ್ರೆ ನಿನ್ನ ಹೃದಯವನ್ನು, ಜೀವಿತವನ್ನು, ಆ ದಿನದಲ್ಲಿ ನಡೆದಂಥ ಕಾರ್ಯಗಳನ್ನು ಪರೀಕ್ಷಿಸಿ ನೋಡು, ಸಂಶೋಧಿಸಿ ನೋಡು, ಶೋಧಿಸಿ ನೋಡು. ಎಲ್ಲಾದರೂ ಬಿದ್ದಿದ್ದರೆ, ಪಾಪ ಮಾಡಿರೋದಾದರೆ ದೇವರ ಬಳಿಯಲ್ಲಿ ಅರಿಕೆ ಮಾಡು, ಅದನ್ನು ಬಿಟ್ಟು ಬಿಡು, ಒಪ್ಪಿಕೋ, ಬಿಟ್ಟು ಬಿಡು, ಮನ ತಿರುಗು. ದೇವರ ದಯೆ ನೀನು ಹೊಂದ್ಕೊಳ್ತೀಯ. ಹಲ್ಲೆಲೂಯ. ಈ ದಯೆ ನಮ್ಮನ್ನು ಮೇಲೆ ಕೆತ್ತುತ್ತದೆ, ಈ ದಯೆ ನಮ್ಮನ್ನು ಆಶೀರ್ವದಿಸ್ತದೆ, ಈ ದಯೆ ನಮ್ಮನ್ನು ಉದ್ಧರಿಸ್ತದೆ. ಈ ದಯೆ ದೇವರ ಮಹಾದೊಡ್ಡ ಕೃಪೆ ನಮ್ಮ ಮೇಲೆ ಸುರಿಯಲ್ಪಡುವಂತೆ, ಆ ಕೃಪೆಯಿಂದ ನಾವು ಇನ್ನೂ ಆಶೀರ್ವಾದದ ಮೇಲೆ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತೆ ದಾರಿ ತೆರೆಯುತ್ತದೆ. ಆದ್ದರಿಂದ ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ,
ಈ ದಿನ ನಿಮ್ಮ ಸಂಗಡ ಕರ್ತನು ಮಾತಾಡ್ತಿದ್ದಾನೆ. ಪಾಪವನ್ನು ಮರೆ ಮಾಡಬೇಡ್ರಿ, ಅರಿಕೆ ಮಾಡ್ರಿ, ಬಿಟ್ಟು ಬಿಡ್ರಿ, ಯೇಸುವಿನ ರಕ್ತದಿಂದ ತೊಳೆಯಲ್ಪಡಲು ಒಪ್ಪಿಸಿಕೊಡ್ರಿ, ಹೊಸ ಜೀವಿತವನ್ನು ಪ್ರಾರಂಭಿಸಿರಿ. ದೇವರು ನೀಡುವಂಥ ಕರುಣೆ, ದಯೆಯನ್ನು ನಾವು ಹೊಂದ್ಕೊಳ್ತೇವೆ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನಾ ವೇಳೆಯಲ್ಲಿ ಕೂಡ ಹಾಗೆ ಒಂದು ನಿಮಿಷ, ಯೇಸುವೇ ಈ ತಪ್ಪು ಮಾಡಿಬಿಟ್ಟೆ, ನನಗೆ ಕ್ಷಮಿಸು ಸ್ವಾಮಿ, ನಿನ್ನ ರಕ್ತದಿಂದ ತೊಳೆ ಎಂಬುದಾಗಿ ಈಗಲೇ ನೀವು ಅರಿಕೆ ಮಾಡಿರಿ. ಮರೆ ಮಾಡಬೇಡ್ರಿ. ಯೇಸುವಿನ ಬಳಿಯಲ್ಲಿ ಮರೆ ಮಾಡಲು ಸಾಧ್ಯನೇ ಇಲ್ಲ. ಆತನ ಎಲ್ಲವನ್ನು ಕಾಣುವಂಥ ದೇವರು. ಆದರೂ ಕೂಡ ನೀನು ಅರಿಕೆ ಮಾಡಬೇಕೆಂಬುದಾಗಿ ದೇವರು ಬಯಸ್ತಾನೆ. ಅರಿಕೆ ಮಾಡಿ, ಯೇಸುವೇ ನಾನು ಈ ತಪ್ಪು ಮಾಡಿಬಿಟ್ಟೆ, ನನಗೆ ಕ್ಷಮಿಸು ಸ್ವಾಮಿ. ಏಸಪ್ಪ, ಈ ಪ್ರಾರ್ಥನೆಯನ್ನು ಯಾರೆಲ್ಲ ಮಾಡ್ತಿದ್ದಾರೋ ಅಷ್ಟು ಜನರ ಮೇಲೆ ನಿನ್ನ ದಯೆಯನ್ನು ಸುರಿಸು ಸ್ವಾಮಿ. ಅವರನ್ನು ಕ್ಷಮಿಸು. ಅವರು ತಮ್ಮ ಪಾಪಗಳನ್ನು ಅರಿಕೆ ಮಾಡ್ತಿದ್ದಾರೆ. ನಿನ್ನ ಹೊಸ ದಯೆ ಕರುಣೆಯನ್ನು ಹೊಂದಿಕೊಳ್ಳುವಂತೆ ದೇವರೇ ಅವರನ್ನು ನಿನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸು ಸ್ವಾಮಿ. ನೂತನ ದಯೆಯಿಂದ ತುಂಬಿಸು, ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್, ಆಮೇನ್. ಪ್ರಿಯ ಸಹೋದರ ಸಹೋದರಿಯೇ, ನೀವು ಅರಿಕೆ ಮಾಡಿರುವುದಾದರೆ ದೇವರ ದಯೆ ಈ ದಿನ ನಿಮಗೆ ನಿಶ್ಚಯ. ಮುಂದೆ ಕೂಡ ಆ ಪಾಪವನ್ನು ಮಾಡಬೇಡ್ರಿ. ದೇವರ ಕೃಪೆಯಲ್ಲಿ ನಾವು ಭರವಸೆ ಇಟ್ಟು ದೇವರ ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿ ಬೆಳೆಯೋಣ. ಪಾಪಗಳನ್ನು ಜಯಿಸುವಂಥ ಕೃಪೆಯನ್ನು ದೇವರು ನಮಗೆ ಅನುಗ್ರಹಿಸ್ತಾನೆ. ಹೊಸ ದಯೆ ನಿಮಗೆ ದೊರಕಿದೆ. ಹ್ಯಾವ್ ಅ ಬ್ಲೆಸ್ಸಡ್ ಡೇ. ಗಾಡ್ ಬ್ಲೆಸ್ ಯು. ಆಮೇನ್.